ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್. ಹಾಗೆಯೇ ಈ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್ ಆಗಿರೋದ್ರಿಂದ ಇನ್ನು ಶಿವರಾತ್ರಿ ಹಬ್ಬಕ್ಕೆ ನಮ್ಮನೆ ಸೈಡೆಲ್ಲ ಜಾಗರಣೆ ಮಾಡೋದೇ ಆಗಲಿ ಅಥವಾ ಉಪವಾಸ ಮಾಡೋದೇ ಆಗಲಿ ಇದೆಲ್ಲ ಏನು ರೂಢಿ ಇಲ್ಲ. ಅಂದರೆ ಆವಾಗಿಂದನೂ ಹಿರಿಯರು ನಮ್ಮ ಕಡೆ ಎಲ್ಲ ಮಾಡ್ಕೊಂಡು ಬಂದಿಲ್ಲ. ಬಟ್ ಏನಪ್ಪ ಅಂತಂದರೆ ಬೆಳಗ್ಗೆ ಯೂಶಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಮೂಲಿ ಯಾವ ರೀತಿ ದೇವ್ರದ್ದೆಲ್ಲ ಪೂಜೆ ಮಾಡ್ಕೊಳ್ತೀನಿ ಅದೇ ರೀತಿ ಮನೆ ದೇವ್ರನ್ನ ನೆನೆಸ್ಕೊಂಡು ಹಾಗೆ ಶಿವನ ನೆನೆಸ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸನೂ ಮುಗ್ದಿತ್ತು. ಹಾಗೆ ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆನೇ ಇನ್ನೇನು ಅನ್ನದ ಐಟಮ್ ಎಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡು ರವೆ ವಾಂಗಿಬಾತನ್ನ ಮಾಡಿದ್ದೆ ಟಿಫನ್ಗೆ ಅಂತ ಹೇಳಿ. ಸೊ ಎಲ್ಲ ಕೆಲಸನೆಲ್ಲ ಮುಗೀತು. ಹಾಗೆ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಸಂಜೆಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಡೈರೆಕ್ಟಾಗಿ ನಾನು ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದನ್ನೇ ನಾನು ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಯಾಕೆಂತಂದರೆ ಇದು ದೇವಸ್ಥಾನ ಬಂದು ನಂದಿನಿ ಲೇಔಟಲ್ಲಿರುವಂಥ ದೇವಸ್ಥಾನಕ್ಕೆ ನಾವು ಹೋಗಿದ್ದಿದ್ದು. ಬಟ್ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದರು ದೇವಸ್ಥಾನದಲ್ಲಿ. ಯೂಶಲಿ ಶಿವರಾತ್ರಿ ಹಬ್ಬ ಅಂತ ಅಂದರೆ ಹೀಗೆ ಅಲ್ವಾ, ಅಂದರೆ ಯಾವುದೇ ಒಂದು ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂಥ ಅಭಿಷೇಕಗಳು ಹಾಗೆ ಪೂಜೆ ಇದೆಲ್ಲ ಮಾಡ್ತಾ ಇರ್ತಾರೆ. ಅದೇ ರೀತಿಯೇ ಈ ದೇವಸ್ಥಾನದಲ್ಲೂ ಕೂಡ ಅಲಂಕಾರ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ಅಂದರೆ ತುಂಬಾ ರಶ್ ಇತ್ತು. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ, ಮಹಾಲಕ್ಷ್ಮಿ ಹಾಗೆ ಈಶ್ವರ ಪಾರ್ವತಿ ಈ ರೀತಿ ಎಲ್ಲ ದೇವರು ಕೂಡ ಇಲ್ಲಿದೆ. ಬಟ್ ಅಲಂಕಾರಗಳಂತೂ ತುಂಬಾ ಚೆನ್ನಾಗಿ ಮಾಡಿದರು. ಯೂಶಲಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ಯಾರೂ ಹೋಗ್ದಲೇ ಅಂತೂ ಇರೋದಿಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿ. ಸೊ ನೋಡ್ತಿರ್ಬೋದು ಈ ರೀತಿ ತುಂಬಾ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿದರು. ಹಾಗೆಯೇ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ನಮ್ಮ ಕೈಯಲ್ಲೇ ಹಾಲನ್ನು ಹಾಕಿ ಅಭಿಷೇಕ ಮಾಡೋ ರೀತಿ. ಅಂದರೆ ನಾವೇನು ಹಾಲು ಹಾಕ್ತೀವಿ ನೋಡ್ತಿರ್ಬೋದು ವಿಡಿಯೋದಲ್ಲಿ, ಅದಕ್ಕೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟಿದ್ರು. ಡೈರೆಕ್ಟಾಗಿ ಗರ್ಭಗುಡಿ ಒಳಗೆ ಇರೋವಂಥ ಲಿಂಗದ ಮೇಲೆ ನಾವು ಹಾಕಿರೋವಂಥ ಹಾಲು ಅಭಿಷೇಕದ ರೂಪದಲ್ಲಿ ಹೋಗಿ ಸ್ವಾಮಿಗೆ ಹಾಕೋ ಥರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದಕ್ಕೆ ₹101 ತೊಗೊಳ್ತಾರೆ ಈ ಸೇವೆ ಮಾಡಿಸೋದಕ್ಕೆ. ಅಂದರೆ ಮನೆಯವ್ರಿಗೆಲ್ಲ ಒಂದೇ ಚೊಂಬು ಹಾಲಷ್ಟು ಕೊಡ್ತಾರೆ. ಅದನ್ನು ನಾವು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಾಕಬೇಕು. ಅದು ಡೈರೆಕ್ಟಾಗಿ ಶಿವಲಿಂಗದ ಮೇಲೆ ಅಭಿಷೇಕ ಮಾಡೋ ರೀತಿ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಒಂಥರ ನಾವೇ ಅಭಿಷೇಕ ಮಾಡಿದ್ವಿ ಅನ್ನೋ ರೀತಿ ಒಂದು ಫೀಲ್ ಕೂಡ ಕೊಡುತ್ತೆ. ಯೂಶಲಿ ಎಷ್ಟು ಜನಕ್ಕೆ ಈ ರೀತಿ ಭಾಗ್ಯ ಇರುತ್ತೆ ಅಲ್ವಾ, ಡೈರೆಕ್ಟಾಗಿ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ ಅಂತ ಅಂದರೆ ಅದು ಕನಸಲ್ಲೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ನಾವೇ ಅಭಿಷೇಕ ಮಾಡ್ತೀವೇನೋ ಅನ್ನೋ ರೀತಿ ಒಂದು ಫೀಲ್ ಕೊಡುತ್ತಲ್ಲ, ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತಲೇ ಅನ್ನಿಸ್ತಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಅಲಂಕಾರಗಳಂತೂ ಒಳ್ಳೆ ಜಾತ್ರೆ ನೋಡ್ದಂಗೆ ಆಗ್ತಿತ್ತು ನಮಗೆ. ನಿಜವಾಗ್ಲೂ ಕಣ್ಣು ತುಂಬ ಬರೀ ಹೂವಿನ ಅಲಂಕಾರಗಳನ್ನೇ ಎಲ್ಲಿ ನೋಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಜನ ಇಲ್ದೆಲ್ಲ ಇರೋವಾಗ ಒಂದು ಸತಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ರಶ್ ಇದ್ದಿದ್ದರಿಂದ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡಿಕೊಂಡು ಹೇಗೋ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆಯೇ ಪ್ರಸಾದಕ್ಕೆ ಅಂತ ಹೇಳಿ ಖಾರ ಪೊಂಗಲ್ ಕೂಡ ಕೊಟ್ಟರು. ಸೊ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ನಾನು ಯಾವುದನ್ನೇ ವ್ಲಾಗ್ನ ಈ ರೀತಿ ಕಂಟಿನ್ಯೂ ಮಾಡಿಲ್ಲ. ಯಾಕೆಂತಂದರೆ ಅಲ್ಲಿ ಹೂವಿನ ಅಲಂಕಾರ ಎಲ್ಲ ನೋಡಿ ನನಗೆ ಹಾಗೆ ಅಂದ್ಕೊಂಡೇ ಬಂದೆ, ಜಸ್ಟ್ ವ್ಲಾಗಲ್ಲಿ ಇದಿಷ್ಟನ್ನೇ ಹಾಕಬೇಕು ಅಂತ ಹೇಳಿ. ಅಷ್ಟು ಚೆನ್ನಾಗಿ ಅಲಂಕಾರಗಳೆಲ್ಲ ಹೂವಿನ ಅಲಂಕಾರಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು. ಲಿಂಗದ ಥರ ಆಗಿರ್ಬೋದು, ಆ ಓಮ್ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ಈ ರೀತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಹಾಗಾಗಿ ಅಲ್ಲೇ ಅಂದ್ಕೊಳ್ತಿದ್ದೆ ಇದು ಜಸ್ಟ್ ಹೀಗೇ ಬರೀ ಟೆಂಪಲ್ನ ತೋರ್ಸನೇ ಒಂದು ವ್ಲಾಗ್ನ ನಾನು ಶಿವರಾತ್ರಿ ಹಬ್ಬದ ಮಾಡೋಣ ಅಂತ ಹೇಳಿ. ಎಲ್ಲಿ ಬಂದಿದ್ದೀರಾ ನೀವು ದರ್ಶ್? ಎಲ್ಲಿ ಬಂದಿದ್ದೀರಾ? ಎಲ್ಲಿ ಊರಿಗೆ ಬಂದಿದ್ದೀರಾ? ಯಾವ ಊರಿಗೆ? ದೇವಸ್ಥಾನ ಏನಕ್ಕೆ ಬಂದಿರೋದು? ಸುಮ್ಮನೆ ಇಲ್ಲಿ ನೋಡ್ಕೊಂಡು ಮಾತಾಡಿ. ಯಾರ ಜೊತೆ ಬಂದಿದ್ದೀರಾ? ಮೂವಾಗಿ ಆ ಕಡೆ ಬಂದು ನನ್ನ ಫೋಟೋ ತೆಗಿ.
ದೇವಸ್ಥಾನ ಹಾಗೆ ದೇವರಿಗೆ ಅಲಂಕಾರ ಹೂವು ಮತ್ತು ಲೈಟಿಂಗ್ಸು ಇದೆಲ್ಲ ನೋಡಿ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಹೊರಗಡೆಯಿಂದ ನೋಡ್ತಿರ್ಬೋದು ಜನ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಸ್ಟ್ರೀಟೇ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಹಾಗೆ ನಾನು ಹೇಳ್ದಾಗೆ ಒಂದು ಜಾತ್ರೆ ಥರನೇ ಅಲ್ಲಿ ಆಗ್ತಾಯಿತ್ತು. ಅಂದರೆ ಏನಾರ ಐಟಮ್ಸು ಟಾಯ್ಸು ಮಕ್ಕಳಾಡೋದು ಇದೆಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ನೋಡೋದಕ್ಕಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇನ್ನು ಕಣ್ತುಂಬ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಹಾಗೆಯೇ ಮಕ್ಕಳೆಲ್ಲ ಡ್ಯಾನ್ಸ್ ಕೂಡ ಆಡ್ತಾಯಿದ್ರು, ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು, ಅಂದರೆ ಭಕ್ತಿಗೀತೆಗಳಿಗೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ಎಲ್ಲ ಚೆನ್ನಾಗಿತ್ತು. ಸೊ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಸೊ ಇದು ಇಷ್ಟ ಆಗಿತ್ತು ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್. ಸೊ ಇದಿಷ್ಟು ಆಗಿತ್ತು ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್ ಅಂತ ಹೇಳ್ತಾ, ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.